ನೀಲಜನ ಸೇವೆ ಪ್ರತಿಷ್ಠಾನ ಫೌಂಡೇಶನ್ ಸ್ಥಾಪಕ ಮತ್ತು ಅಧ್ಯಕ್ಷ ವಿ ವೆಂಕಟರಾಜು ನೇತೃತ್ವದಲ್ಲಿ ಮುನುಗನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ. ಚಿಂತಾಮಣಿ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ವ್ಯಕ್ತಿಯ ಹೊಣೆ ಮಾತ್ರವಲ್ಲದೆ ಅದೊಂದು ಗುರುತರ ಜವಾಬ್ದಾರಿಯಾಗಿದೆ. ಗಿಡಮರಗಳನ್ನು ನೆಟ್ಟು ಅದನ್ನು ಪೋಷಣೆ ಮಾಡಿಕೊಂಡು ಬರುವುದರಿಂದ ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣ ಕೊಡುಗೆಯಾಗಿ ನೀಡುವಂತಹ ಧನ್ಯತಾ ಭಾವ ಮೂಡುತ್ತದೆ ಎಂದು ನೀಲಜನ ಸೇವೆ ಪ್ರತಿಷ್ಠಾನ ಫೌಂಡೇಶನ್ ಸ್ಥಾಪಕ ಮತ್ತು ಅಧ್ಯಕ್ಷ ವಿ ವೆಂಕಟರಾಜು ನುಡಿದರು. ತಾಲೂಕಿನ ಮುನುಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಗಿಡಗಳನ್ನು ನೆಟ್ಟು ಪೋಷಿಸುವುದರಿಂದ ಉತ್ತಮ ಪರಿಸರದ ಪ್ರಮಾಣ ಹೆಚ್ಚಿಸುವುದರ ಮೂಲಕ ಒಳ್ಳೆಯ ಗಾಳಿ, ಬೆಳಕು, ಮಳೆ ಪಡೆಯಲು ಸಹಕಾರಿಯಾಗುತ್ತದೆ. ನಾವು ಪರಿಸರವನ್ನು ಅರ್ಥ ಮಾಡಿಕೊಂಡು ಜೀವನ ನಡೆಸಿದಾಗ ಪರಿಸರ ನಮ್ಮೊಂದಿಗೆ ಸಹಕರಿಸುತ್ತದೆ. ಇದು ಸುಸ್ಥಿರ ಅಭಿವೃದ್ಧಿಯ ನಾಂದಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರಾಜಣ್ಣ, ಮೈ ಭಾರತ್ ಕೇಂದ್ರ ಕೋಲಾರ ಚಿಕ್ಕಬಳ್ಳಾಪುರ ಕೇಂದ್ರದ ಜಿಲ್ಲಾ ಯೋಜನಾ ಅಧಿಕಾರಿ ಎ ಮಹೇಂದ್ರ ರೆಡ್ಡಿ, ಗ್ರಂಥಪಾಲಕ ಮುರಳಿ, ಮುಖ್ಯ ಶಿಕ್ಷಕ ಎಂವಿ ಜಯದೇವ, ಸಹಶಿಕ್ಷಕಿಯರಾದ ಎನ್ಎಚ್ ಪುಷ್ಪಲತಾ, ಜೆ ಲಾವಣ್ಯ, ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ವಿದ್ಯಾರ್ಥಿಗಳು ಇದ್ದರು. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇವತ್ತು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ. ಪರಿಸರ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಒಂದು ಮೂಲ ಕರ್ತವ್ಯವೂ ಆಗಿದೆ. ಉತ್ತಮ ಪರಿಸರ, ಉತ್ತಮ ಆರೋಗ್ಯ. ಪರಿಸರ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ಪ್ರತಿಯೊಬ್ಬರು ಕೂಡ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಯುಗದಲ್ಲಿ ಪ್ಲಾಸ್ಟಿಕ್ಕನ್ನು ಯಥೇಚ್ಛವಾಗಿ ಬಳಕೆ ಮಾಡುತ್ತಿದ್ದಾರೆ. ಅಂಗಡಿಗಳು ಹೋದ್ರೂ ಕೂಡ ಪ್ಲಾಸ್ಟಿಕ್ ಕವರೆಲ್ಲ ಕೊಡ್ತಾರೆ. ಕೆಲವೊಂದು ಫಂಕ್ಷನ್ಸಲ್ಲಿ ಅದೇನು ಬಿಸ್ಲರಿ ಬಾಟಲಲ್ಲಿ ನೀರನ್ನು ಇಡ್ತಾರೆ. ಇವುಗಳನ್ನೆಲ್ಲವನ್ನು ಕಡಿಮೆ ಮಾಡಬೇಕು. ಆದಷ್ಟು ಪ್ರಕೃತಿ ಮಳೆಯಲ್ಲಿ ಸಿಗುವ ವಸ್ತುಗಳನ್ನು ಬಳಕೆ ಮಾಡಬೇಕು. ಇರೋದೊಂದೇ ಭೂಮಿ, ಇದು ನಮ್ಮೆಲ್ಲರ ಜವಾಬ್ದಾರಿ. ನಾವು ಭೂಮಿಯನ್ನು ಸಸ್ಯಗಳಿಂದ ಅಥವಾ ಗಿಡಗಳಿಂದ ನೋಡ್ಕೋಬೇಕು, ನೋಡ್ಕೋಬೇಕಾಗ್ತದೆ. ಪರಿಸರ ಉತ್ತಮ ಪರಿಸರ, ಉತ್ತಮ ಅರಣ್ಯ ಇದ್ದಾಗ ಮಾತ್ರ ನಮ್ಮ ಜೀವನ ಸಮೃದ್ಧವಾಗಿ ಮಳೆ ಬಂದು ಪ್ರತಿಯೊಬ್ಬರು ಕೂಡ ಸಮೃದ್ಧಿಯಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಮಕ್ಕಳೆಲ್ಲರೂ ಸಹ ಇವತ್ತು ಪ್ರತಿಯೊಬ್ಬರು ಕೂಡ ತಾವು ತಮ್ಮ ಮನೆಗಳಲ್ಲಿ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದಾಗಲಿ ಅಥವಾ ಮುಖ್ಯ ಶಿಕ್ಷಕರ ವತಿಯಿಂದಾಗಲಿ ಅಥವಾ ಪೋಷಕರ ಸಹಾಯದಿಂದಾಗಲಿ ಪ್ರತಿಯೊಬ್ಬರು ಒಂದೊಂದು ಗಿಡವನ್ನು ಪಡೆದುಕೊಂಡು ಹೋಗಿ ತಾವು ಎಲ್ಲಿ ವಾಸ ಮಾಡ್ತಿರೋ ಮನೆ ಪಕ್ಕದಲ್ಲಾಗಲಿ ಅಥವಾ ತಮ್ಮ ಹೊಲದಲ್ಲಾಗಲಿ ಒಂದೊಂದು ಗಿಡವನ್ನು ನೆಟ್ಟು ಅದನ್ನು ಸಂರಕ್ಷಿಸಿ ಪೋಷಣೆ ಮಾಡಿ ನೀವು ಅವು ಕೂಡ ಮುದ್ದು ಮಕ್ಕಳಿಂದ ಗಿಡಗಳು ಕೂಡ ಬೆಳೆಯಿರಿ, ನಮ್ಮ ಪ್ರಕೃತಿಯು ಹಸಿರುಮಯವಾಗಿ ಕಾಣಲಿ ಎಂದು ಆಶಿಸುತ್ತಾ ನನ್ನ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ಈಗಾಗಲೇ ನಮ್ಮ BO ಸರ್ ಹೇಳಿದ್ರು, ವಿಶ್ವಾದ್ಯಂತ ಆಚರಣೆ ಮಾಡ್ತೀವಿ. ಇದು ಇವತ್ತು ಒಂದು ದಿನದ ಕಾರ್ಯಕ್ರಮ ಅಲ್ಲ. ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡುವುದು ಈ ಒಂದು ದಿನ ನಾವು ನೆನ್ಕೊಂಡ್ರೆ ಆಗೋದಿಲ್ಲ. ಈ ಒಂದು ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಬೇಕು. ಪ್ರತಿ ದಿವಸ ಸಹ ನಾವು ಪರಿಸರ ಸಂರಕ್ಷಣೆ ಮೇಲೆ ನಮ್ಮ ಗಮನ ಇರಬೇಕು. ಈಗಾಗಲೇ ಸಾರ್ ಹೇಳಿದ್ರು, ಪ್ಲಾಸ್ಟಿಕ್ಕು ಬಳಕೆ ಜಾಸ್ತಿ ಆಗಿದೆ ಅಂತ. ಇವತ್ತು ನಮ್ಮ ಪರಿಸರ ಹಾಳಾಗ್ತಾ ಇರೋದು. ಇವತ್ತು ಈಗ ಒಂದು 15-20 ದಿವಸದ ಹಿಂದೆ ನಮ್ಮ ಪರಿಸರ ಅಂದರೆ ನಮ್ಮ ಬಿಸಿಲಿನ ತಾಪಮಾನ 38 ಸೆಂಟಿಗ್ರೇಡ್ವರೆಗೂ ಹೋಗಿತ್ತು. ಕೆಲವು ಕಡೆ 40-45 ಸೆಂಟಿಗ್ರೇಡ್ವರೆಗೂ ಇದೆ. ಅಂದರೆ ಪ್ರತಿ ವರ್ಷ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಕಾರಣ ಏನಂದರೆ ನಮ್ಮಲ್ಲಿ ಪರಿಸರ ಇಲ್ಲ, ಮರಗಿಡಗಳಿಲ್ಲ. ಅದೇ ನಾವು ಕೆಲವೊಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿ ತಂಪಾದ ವಾತಾವರಣ ಇರ್ತದೆ. ನಮ್ಮಲ್ಲಿ ಈ ಕೋಲಾರ, ಚಿಕ್ಕಬಳ್ಳಾಪುರ ನಾವೆಲ್ಲ ಬಯಲು ಪ್ರದೇಶದಲ್ಲಿ ಇರುವುದರಿಂದ ನಮ್ಮಲ್ಲಿ ಹೆಚ್ಚಿನ ಗಿಡ ಮರಗಳನ್ನು ನಾವು ಬೆಳೆಸಬೇಕಾಗಿದೆ. ಅದಕ್ಕೆ ಎಲ್ಲ ಮಕ್ಕಳು ಏನು ವಿಶೇಷವಾದಂಥ ಕಾಳಜಿ ವಹಿಸಿ ಒಂದು ನೆನಪಿಗೋಸ್ಕರ, ಈಗ ಮೊನ್ನೆ ಒಂದು ಕಾರ್ಯಕ್ರಮ ಎಲ್ಲ ಒಂದು ಸಂಸ್ಥೆಯವರು ಆಯೋಜನೆ ಮಾಡಿದ್ದಾರೆ. ತಾಯಿಯ ಒಂದು ನೆನಪಿಗೋಸ್ಕರ ಒಂದು ಗಿಡವನ್ನು ಒಂದು ನೆಡ್ರಿ ಅಂತ ಪ್ರತಿಯೊಬ್ಬರ ತಾಯಿ ಅವರ ಒಂದು ನೆನಪಿಗೋಸ್ಕರ ಒಂದು ಗಿಡವನ್ನು ನೆಟ್ಟಾಗ ಸುಮಾರು ಲಕ್ಷಾಂತರ ಜನ ಇರ್ತೀವಿ. ಅದೇ ಥರ ಲಕ್ಷಾಂತರ ಗಿಡಗಳು ಸಹ ನಾವು ಬೆಳೆಸುವಂಥ ಒಂದು ಇದಾಗ್ತದೆ. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದರೆ ಕಾಡು ನಾಶ ಆಗ್ತಾ ಇದೆ. ಈಗ ರಸ್ತೆ ಅಭಿವೃದ್ಧಿಗೆ ಇರ್ಬೋದು,
ಮತ್ತು ಬೇರೆ ಯಾವುದೋ ಒಂದು ಕೈಗಾರಿಕಾ ಪ್ರದೇಶಗಳಿರ್ಬೋದು ಅಂತ ಒಂದು ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ನಾವು ಇರುವಂಥ ಕಾಡನ್ನು ನಾಶಪಡಿಸ್ತಾ ಇದ್ದೀವಿ. ಅದು ಅನಿವಾರ್ಯನೂ ಹೌದು. ಆದರೂ ಸಹ ಇವತ್ತು ಅದನ್ನು ಅದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋದರೆ ಮುಂದಿನ ಪೀಳಿಗೆಗೆ ಪರಿಸರ ತುಂಬ ಕಷ್ಟ ಆಗ್ತದೆ. ಆದ್ದರಿಂದ ಈ ಶಾಲೆಗಳಲ್ಲಿ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿಂದನೇ ಈ ಪರಿಸರ ಸಂರಕ್ಷಣೆ ಬಗ್ಗೆ ನೀವು ಪ್ಲಾಸ್ಟಿಕ್ ನಿಷೇಧ ಇರ್ಬೋದು, ಮತ್ತು ನಮ್ಮ ಮನೆ ಅಕ್ಕಪಕ್ಕ ನಾವು ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಬೇಕು. ಅದೇ ರೀತಿ ನಮ್ಮ ಶಾಲೆಯಲ್ಲೂ ಸಹ ನಾವು ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಬೇಕು. ಘನತ್ಯಾಜ್ಯಗಳನ್ನು ಪ್ರತ್ಯೇಕವಾಗಿ ನಾವು ವಿಂಗಡಿಸಬೇಕು. ಈ ರೀತಿ ನಾವು ಮಾಡೋದ್ರಿಂದ ಈ ಒಂದು పరిసర సంరక్షణ ನಾವು ಮಾಡ್ಬೋದು ಅಂತ ಹೇಳ್ತಾ ఏం లేదు, ఓన్లీ ప్లాంటేషన్ ఒకటి చేస్తే సరిపోతుంది. దాంతోపాటు ప్లాస్టిక్ని అవాయిడ్ చేయగలిగితే ఖచ్చితంగా మనం మళ్ళీ మంచి రోజుని భవిష్యత్తులో భావితరాలకు మనం మంచి వాతావరణం అందించిన వాళ్ళం అవుతాం. కాబట్టి పిల్లలు ఇప్పటి నుంచి ప్లాంటేషన్ మీద కొంచెం ఇంట్రెస్ట్ పెట్టండి. అలాగే చెట్లు వీలైనంత వరకు ఇంటి దగ్గర ఉన్నప్పుడు కూడా వాటిని కొద్దిగా కాపాడుకుంటూ రండి. ఎందుకంటే మనకి భూమి ప్రతి ఒక్కరికి అవసరమే, కానీ ఆ భూమి బాగుండాలి అంటే ప్రకృతి కూడా బాగుండాలి. కాబట్టి మనకి ప్రకృతి అనేది చాలా అవసరం. ప్రతి ఒక్కరూ చెట్లు వీలైనంత వరకు పెంచండి. ఒక చెట్టుని కానీ ఒకవేళ కొట్టేయాల్సి వస్తే దాని ప్లేస్లో ఒక 10 మొక్కలు నాటడానికి ప్రయత్నం చేయండి. అందులో 10లో 2 అవి ఎదగడానికి అవకాశం ఉంటుంది. కాబట్టి పిల్లలు వాటర్ వేస్ట్ చేయమాకండి, అలాగే గాలి కలుషితాన్ని మీరు ఎంకరేజ్ చేయమాకండి, అలాగే ప్లాస్టిక్ని ఎంకరేజ్ చేయమాకండి. ప్రతి ఒక్కరూ ఈ ఎన్విరాన్మెంటల్ మీద అవగాహన కలిగి ఉండి దాన్ని కాపాడుకోవాల్సిందిగా ఈ సందర్భంగా తెలియజేస్తూ ఈ అవకాశం కల్పించిన ప్రతి ఒక్కరికి ధన్యవాదాలు తెలియజేస్తూ థ్యాంక్ యూ. ನಾವು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಪರಿಸರ ನಮ್ಮೆಲ್ಲರೂ ಚೆನ್ನಾಗಿ ನೋಡ್ಕೊಬೇಕಾಗಿರ್ತಕ್ಕಂಥ ಒಂದು ವಸ್ತು. ನಮ್ಮ ತಾಯಿ ತಂದೆನ ಯಾವ ರೀತಿ ನೋಡ್ಕೊತೀವೋ ಅದಕ್ಕಿಂತ ಚೆನ್ನಾಗಿ ನೋಡ್ಕೋಬೇಕು. ಯಾಕೆ ಅಂದರೆ ನಮ್ಮ ಬದುಕನ್ನು ಅಥವಾ ನಮ್ಮ ಹುಟ್ಟಿಗೆ ಕಾರಣಲಾಗಿರ್ತಕ್ಕಂಥವು ಅಪ್ಪ ಅಮ್ಮ ಆದರೆ ನಾವು ಬೆಳೆದು ದೊಡ್ಡವರಾಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಪರಿಸರ. ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಒಂದು ಆಕ್ಸಿಜನನ್ನು ಕೊಡ್ತಕ್ಕಂಥದ್ದು ಪರಿಸರ. ಆ ಪರಿಸರದಲ್ಲಿ ನಾವೇನಾದರೂ ಹಾಳು ಮಾಡಿದ್ದೇ ಆದಲ್ಲಿ ಆಕ್ಸಿಜನ್ನ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗ್ತದೆ. ಆಕ್ಸಿಜನ್ನ ಪ್ರಮಾಣ ಕಡಿಮೆ ಆದಂಗೆಲ್ಲ ಏನಾಗ್ತದೆ, ನಮ್ಮ ದೇಹದಲ್ಲಿ ರೋಗಗಳ ಒಂದು ಆಗರ. ಆ ರೋಗಗಳನ್ನು ನಾವೆಲ್ಲ ಕಡಿಮೆ ಮಾಡ್ಕೋಬೇಕಂದ್ರೆ ನಾವು ಒಳ್ಳೆ ಗಾಳಿಯನ್ನು ತಗೋಬೇಕು. ಒಳ್ಳೆ ಗಾಳಿ ಎಲ್ಲಿಂದ ಬರುತ್ತೆ? ಮರ ಗಿಡಗಳಿಂದ. ಅಂದರೆ ನಮ್ಗೆ ಆಕ್ಸಿಜನ್ ಬಿಡೋದು ಕೊಡ್ತಕ್ಕಂತಹ ಏಕೈಕ ಒಂದು ಏನಪ್ಪ ಅಂದರೆ ಪರಿಸರದಲ್ಲಿರ್ತಕ್ಕಂಥ ಗಿಡ ಮರಗಳು. ಅವುಗಳನ್ನು ನಾವು ನಾಶ ಮಾಡಬಾರ್ದು. ನಾಶ ಅಂದರೆ ಅವಶ್ಯಕವಾಗಿ ಇವಾಗ ನಾವು ರಸ್ತೆ ಅಗಲೀಕರಣ ಮಾಡಬೇಕಾಗಿದೆ, ಅವಾಗ ಹೊಡಿತೀವಿ. ಆದರೆ ಒಂದು ಮರವನ್ನು ಹೊಡೆದಾಗ ನಾವು ಸುಮಾರು 100-200 ಗಿಡವನ್ನು ನೆಟ್ಟು ಆ ಒಂದು ಮರವನ್ನು ಹೊಡೆದ್ರೆ ಅದು ಎಷ್ಟು ಕೊಡ್ತದೋ ಅಷ್ಟು ಆಕ್ಸಿಜನ್ ಈ ಗಿಡಗಳು ದೊಡ್ಡದಾಗಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಏನಾಗ್ತದೆ, ಅಷ್ಟು ದೊಡ್ಡ ಮರ ಒಂದು ಗಿಡ ನೋಡ್ಬಿಟ್ರೆ ಬಂದ್ಬಿಡುತ್ತಾ? ಇಲ್ಲ. ಈ ತರ ಸಮಾಜದಲ್ಲಿ ಹಲವಾರು ರೀತಿಯಲ್ಲಿ ನಮ್ಮ ಒಂದು ಪರಿಸರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ IPL ನಡೀತು, ಎಲ್ಲ ನೋಡಿದ್ರಾ? ಓದೋದೇನಿಲ್ಲ, IPL ಜನ ನೋಡಿದೀರಾ? ಓಕೆ. ಅಲ್ಲಿ ಒಂದು ಡಾಟ್ ಬಾಲ್ಗೆ ಇಷ್ಟು ಗಿಡ ಅಂತ ನೆಟ್ರು ಅಲ್ವಾ? ಸುಮಾರು 6 ಲಕ್ಷ ಗಿಡಗಳನ್ನ ಈ ಒಂದು IPL ಆಡಿದಾಗ, ಅಂದ್ರೆ ಒಂದು ಬಾಲ್ ಅನ್ನ ಯಾರು ಹೊಡಿಲಿಲ್ಲ ಬ್ಯಾಟ್ಸ್ಮನ್ ಅಂದ್ರೆ ಇಷ್ಟು ಗಿಡಗಳನ್ನ ನೆಡಬೇಕು ಅಂತಹ ಅವರು IPL ನಡೆಸಿದಂತಹ ಆಯೋಜಕರು ಮಾಡಿದ್ರು. ಸುಮಾರು 6 ಲಕ್ಷ ಚಿಲ್ಲರೆ ಗಿಡಗಳನ್ನ ಈ ಒಂದು IPL ನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥವ್ರು ನೆಟ್ಟಿದ್ದಾರೆ. ಅಂದ್ರೆ ಹಲವಾರು ಜನ ನಾವೇನ್ ಮಾಡ್ತಾ ಇದ್ದೀವಿ, ಪರಿಸರ ರಕ್ಷಣೆಗೆ ಹಲವಾರು ರೀತಿಯಲ್ಲಿ ಈ ಒಂದು ಪರಿಸರಕ್ಕೆ ಈ ಗಿಡಗಳ ಒಂದು ಕೊಡುಗೆಯನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿ ನೀವು ಅಷ್ಟೇ, ನೀವು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತೀರಲ್ವಾ? ಈಗ ನೀವು ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ತಂಗಿ ಅಣ್ಣ ಇದರ ಇರ್ತಾರೆ. ನಿಮ್ಮ ಹುಟ್ಟು ಹಬ್ಬಕ್ಕೆ ಒಂದೊಂದು ಗಿಡವನ್ನ ನಿಮ್ಮ ತೋಟದಲ್ಲೋ ನಿಮ್ಮ ಶಾಲೆಯಲ್ಲೋ ಎಲ್ಲ ಒಂದೊಂದರ ನೆಡಿ, ಅದನ್ನ ಸಂರಕ್ಷಣೆ ಮಾಡಿ. ಅದನ್ನ ದೊಡ್ಡದಾಗ ನೀವು ಸುಮಾರು 1-2 ವರ್ಷ ಅದನ್ನ ಸಂರಕ್ಷಣೆ ಮಾಡಿದ್ರೆ ಸಾಕು, ಅದರ ಪಾಡಿಗೆ ಅದೇನಾಗ್ತದೆ, ಬೆಳ್ಕೊಂಡು ಹೋಗ್ತದೆ. ನಾವು ಅದನ್ನ ಮತ್ತೆ ಅನ್ನೋದನ್ನ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸುಮಾರು 2 ವರ್ಷ ಅದನ್ನ ಸಂರಕ್ಷಣೆ ಮಾಡಿದಾದ್ರೆ ದೊಡ್ಡ ಮರ ಆಗುತ್ತೆ. ಅವಾಗ ನಾವು ಒಂದು ಪರಿಸರಕ್ಕೆ ಏನೋ ಒಂದು ರೀತಿ ಕೊಡುಗೆ ಕೊಟ್ಟಂಗಾಗುತ್ತೆ. ಈ ಒಂದು ಪರಿಸರ ದಿನಾಚರಣೆಯನ್ನ ನಾವು ಯಶಸ್ವಿಯಾಗಿ ಏನ್ ಮಾಡ್ಬೇಕಾಗುತ್ತೆ, ಪ್ರತಿ ವರ್ಷ ಮಾಡಿ ಅದರ ಒಂದು ಫಲಿತಾಂಶವನ್ನ ಪರಿಸರಕ್ಕೆ ಕೊಡಬೇಕು. ಪರಿಸರ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ, ಇಲ್ಲ ಅಂದ್ರೆ ನಾವೆಲ್ಲಾನು ಆರೋಗ್ಯ ಏನಾಗುತ್ತೆ, ನಮ್ದು ಕೆಟ್ಟೋಗುತ್ತೆ. ಆದ್ರಿಂದ ಪರಿಸರ ರಕ್ಷಣೆ ಮಾಡೋದ್ರಲ್ಲಿ ನಮ್ಮೆಲ್ಲರದ ಕರ್ತವ್ಯ ಇದೆ ಇಲ್ವಾ? ಇಲ್ಲಿ ಮೇಲೆ ಚೇರ್ ಮೇಲೆ ಕೂತಿರೋದು ಮಾತ್ರ ನಿಮ್ದು ಇದೆಯಾ? ನಿಮ್ದೇ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ನೀವೇ ಚೆನ್ನಾಗಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು. ನಾವು ಸಹ ನಿಮ್ಗೆಲ್ಲರಿಗೂ ಏನ್ ಪ್ರೋತ್ಸಾಹ ಬೇಕು ಅದನ್ನ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಅಂತ ನನ್ನ 4 ಮಾತನ್ನ
ಮೈವಾರದ ಕೋಲಾರ ಕೇಂದ್ರ ಚಿಕ್ಕಬಳ್ಳಾಪುರ ಹಾಗೂ ನೀಲಾ ಜನಸೇವಾ ಫೌಂಡೇಶನ್ ಅವರು ಹಮ್ಮಿಕೊಂಡಿರುವ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ. ಹಾಗೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಗಿರತಕ್ಕಂಥ ಎಲ್ಲ ಗಣ್ಯರಿಗೂ, ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ, ನನ್ನ ಪತ್ರಕರ್ತ ಮಿತ್ರರಿಗೂ ಹಾಗೂ ಮುರುಘಾಲ ಗ್ರಾಮಸ್ಥರಿಗೆ ಆದರದ ಸುಸ್ವಾಗತ. ಮಕ್ಕಳೇ, ಇವತ್ತು ಒಂದು ವಿಶೇಷವಾದ ದಿನ. ಏನು ಇವತ್ತು ಒಂದು ವಿಶೇಷವಾದ ದಿನ? ವಿಶ್ವ ಪರಿಸರ ದಿನಾಚರಣೆ. ಯಾವತ್ತು ಇವತ್ತು ಈ ದಿನವನ್ನು ಆಚರಣೆ ಮಾಡ್ತೀವಿ? ಪ್ರತಿ ವರ್ಷ ಜೂನ್ 5ರಂದು ಈ ಒಂದು ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಮಕ್ಕಳೇ, ವಿಶ್ವ ಪರಿಸರ ದಿನಾಚರಣೆಯಂದು ಯಾಕೆ ಮರಗಿಡಗಳನ್ನು ನಾವು ನೆಡಬೇಕಂದ್ರೆ, ಈಗ ನೀವೇ ನೋಡ್ತಾ ಇದ್ದೀರಾ, ನಿಮ್ಮ ಶಾಲಾ ಆವರಣದಲ್ಲಿ ಎಷ್ಟು ಗಿಡ ಮರಗಳನ್ನು ಬೆಳೆಸಿದ್ದೀರಾ ಅಂದರೆ, ಯಾಕೆ ಈ ಗಿಡ ಮರಗಳನ್ನು ಬೆಳೆಸಿದ್ದೀರಾ? ಅಲ್ಲಮ್ಮ, ಗಿಡ ಮರಗಳನ್ನ ನಾವು ಯಾಕೆ ಬೆಳೆಸಿದ್ದೀವಿ ಅಂತ ಇದೆ. ಮೊದಲನೇದಾಗಿ ನಮಗೆ ಉಸಿರಾಟ ತಗೊಳ್ಳೋದು ಆಮ್ಲಜನಕ ಕೊಡುತ್ತೆ, ಹಾಗೆ ನೆರಳು ಕೊಡುತ್ತೆ, ಮತ್ತೆ ಗಾಳಿ ಕೂಡ ತಂಪಾದ ಗಾಳಿ ಕೊಡುತ್ತೆ, ಹಣ್ಣು ಕೊಡುತ್ತಲ್ಲ. ಪ್ರಾಣಿ ಪಕ್ಷಿಗಳು ನಾವು ತಿನ್ನೋದು ಕೊಡುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತಲ್ಲದೆ ನಮಗೂ ಕೂಡ ರುಚಿಕರವಾದ ಹಣ್ಣು ಹಂಪಲು ಕೊಡುತ್ತಲ್ವಾ. ಅದರಿಂದ ನಾವು ಗಿಡ ಮರಗಳನ್ನು ಬೆಳೆಸ್ಬೇಕಲ್ವಾ. ಗಿಡ ಮರಗಳನ್ನು ಯಾಕೆ ಬೆಳೆಸ್ಬೇಕಂದ್ರೆ, ಗಿಡಗಳನ್ನು ಬೆಳೆಸೋದ್ರಿಂದ ನಮಗೆ ಆಮ್ಲಜನಕ ಸಿಗುತ್ತೆ, ನೆರಳು ಸಿಗುತ್ತೆ, ತಂಪಾದ ಗಾಳಿ ಸಿಗುತ್ತೆ, ಹಣ್ಣು ಹಂಪಲು ಸಿಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ನಾವು ಪ್ರತಿ ವರ್ಷ ನಮ್ಮ ಏನು ಹುಟ್ಟುಹಬ್ಬಗಳು ಬರುತ್ತೆ, ಹುಟ್ಟುಹಬ್ಬಗಳಂದು ಪ್ರತಿ ವರ್ಷ ತಪ್ಪದೆ ಒಬ್ಬೊಬ್ಬರು ಒಂದು ಗಿಡ ನೆಡಿದ್ರೆ ನಮ್ಮ ಪರಿಸರ ಉತ್ತಮವಾಗುವುದರ ಜೊತೆಗೆ ಮಳೆ ಉತ್ತಮವಾದ ಮಳೆ ಬರುತ್ತೆ, ನಮಗೆ ತಂಪಾದ ಗಾಳಿ ಸಿಗುತ್ತೆ, ಹಾಗೆ ಪರಿಸರ ಕೂಡ ಏನು ಹಚ್ಚು ಹಸಿರಾಗಿ ನಾವು ಕೂಡ ಒಂದು ಸಮೃದ್ಧಿಯಾಗಿ ಬೆಳೆಯೋಕೆ ಕೂಡ ಅನುಕೂಲ ಆಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಹುಟ್ಟುಹಬ್ಬಗಳನ್ನು ಮರಗಿಡಗಳನ್ನು ಬೆಳೆಸಿ ಉಳಿಸಿ ತಪ್ಪದೆ ಮರಗಿಡಗಳನ್ನು ತಮ್ಮ ಹುಟ್ಟುಹಬ್ಬಗಳನ್ನು ನೆಡಬೇಕೆಂದು ಮನವಿ ಮಾಡಿಕೊಳ್ಳುತ್ತಾ, ನಾನು ಕಳೆದ 15 ವರ್ಷಗಳಿಂದ ಸುಮಾರು 15 ವರ್ಷಗಳಿಂದ ನನ್ನ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರತಿ ಹುಟ್ಟುಹಬ್ಬಕ್ಕೂ ನಾನು ಗಿಡ ಮರಗಳನ್ನು ತಪ್ಪದೆ ಒಂದು 10 ರಿಂದ 15 ಗಿಡ ಮರಗಳನ್ನು ಬೆಳೆಸ್ತಾ ಬರ್ತಾ ಇದ್ದೀನಿ. ನೀವು ನೋಡ್ಬೋದು, ಉದಾಹರಣೆಗೆ ವುಮೆನ್ಸ್ ಕಾಲೇಜಲ್ಲಿ, ಡಿಗ್ರಿ ಕಾಲೇಜಲ್ಲಿ ಆ ಕಡೆ ಎಲ್ಲ ನಾನು ನನ್ನ ಹುಟ್ಟುಹಬ್ಬಕ್ಕೆ ಮತ್ತು PU ಕಚೇರಿ ಮುಂದೆ ಕೂಡ ನಾನು ಕೆಲವು ಗಿಡಗಳನ್ನು ಬೆಳೆಸಿದ್ದೀನಿ ನನ್ನ ಹುಟ್ಟುಹಬ್ಬದಂದು. ಮತ್ತು ಕೆಲವು ಶಾಲೆಗಳು, ಸರ್ಕಾರಿ ಶಾಲೆಗಳ ಬಳಿ ಕೂಡ ನೆಕ್ಕುಂದಿ ಸರ್ಕಾರಿ ಶಾಲೆಯಲ್ಲಿ ಸುಮಾರು 2 ವರ್ಷ ಸುಮಾರು ಒಂದು 50 ಗಿಡಗಳು ಹೆಚ್ಚು ಗಿಡಗಳನ್ನು ನಾನು ಬೆಳೆಸಿದ್ದೆ. ಥ್ಯಾಂಕ್ ಯು ಸರ್. ಸ್ಟೇಡಿಯಂನಲ್ಲಿ ಕೂಡ ಬೆಳೆಸಿದೆ. ನಿಮ್ಮ ಹುಟ್ಟುಹಬ್ಬಗಳು ಕೂಡ ಮರಗಿಡಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಂತ ಕಟ್ಟಿಗೆ ಅವ್ರದ್ದು ಅರಮನೆಯನ್ನ ಕಟ್ಟಿಸ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಕುರುವಲ್ ಬೇಕಾಗಿರ್ತದೆ, ಕಟ್ಟಿಗೆ ಬೇಕಾಗಿರ್ತದೆ. ಅದಕ್ಕೆ ಅವರು ಕಟ್ಟಿಗೆ ಕಡಕ್ಕೆ ಸೈನಿಕರಿಗೆ ಆದೇಶ ಕೊಡ್ತಾರೆ, ಏನಂತ ಕಟ್ಟಿಗೆ ಕಡಿದು ತಗೊಂಬನ್ನಿ ಅಂತ. ಅವಾಗ ಇವ್ರು ಏನು ಮಾಡ್ತಾರೆ, ಸೈನಿಕರು ಹೋಗ್ತಾರೆ, ಅಲ್ಲಿ ಗ್ರಾಮಸ್ಥರು ಇರ್ತಾರೆ. ಅಲ್ಲಿ ವಿಷ್ಣುವಿ ಗ್ರಾಮದಲ್ಲಿ ವಿಷ್ಣುವಿ ಕಮ್ಯುನಿಟಿ ಇರುತ್ತೆ. ವಿಷ್ಣುವಿ ಕಮ್ಯುನಿಟಿ ಏನಂದರೆ, ಅವರು 29 ಪ್ರಿನ್ಸಿಪಲ್ ಇಟ್ಕೊಂಡು ಬದುಕ್ತಿರೋಂಥ ಒಂದು ಕಮ್ಯುನಿಟಿ. ಅವ್ರಿಗೆ ಪ್ರೊಟೆಕ್ಷನ್ ಮಾಡೋದು, ವನ್ಯಜೀವಿಗಳನ್ನ ಕಾಪಾಡೋದೇ ಅವ್ರದ್ದು ಒಂದು ಪ್ರಿನ್ಸಿಪಲ್ ಆಗಿರುತ್ತೆ. ಪ್ರಿನ್ಸಿಪಲ್ ಅಂದ್ರೆ ಏನೋ ತತ್ವ ಇರುತ್ತೆ ಅವ್ರಿಗೆ. ಆ ಥರ ಇದ್ದಾಗ ಅವ್ರೇನು ಮಾಡ್ತಾರೆ, ಮರಗಳನ್ನ ಏನು ಕಡಿಯಕ್ಕೆ ಬಂದಿರ್ತಾರಲ್ಲ ಸೈನಿಕರು ಇರ್ತಾರಲ್ಲ, ಮರಗಳನ್ನ ಹೋಗಿ ಅಪ್ಕೋತಾರೆ. ಸೈನಿಕರು ಕಡಿಬಾರ್ದು ಅನ್ನೋ ಥರ. ಬಟ್ ಅವ್ರು ಬಿಡಲ್ಲ. ಸೈನಿಕರು ಏನು ಮಾಡ್ತಾರೆ, ಅಮೃತದೇವಿ ಸಮೇತನೇ ಕಟ್ ಮಾಡ್ತಾರೆ, ಅಂದರೆ ಅವ್ರನ್ನ ಸಮೇತನ ಸಾಕ್ತಾರೆ. ಅದನ್ನ ನೋಡಿ ಅವ್ರಿಗೆ 3 ಹೆಣ್ಮಕ್ಳು ಇರ್ತಾರೆ. ಅವ್ರೂ ಆ ಗಿಡಗಳನ್ನ ತಪ್ಕೋತಾರೆ, ಅವ್ರನ್ನೂ ಬಿಡಲ್ಲ, ಅವ್ರನ್ನೂ ಕೊಂತಾರೆ. ಹಂಗೆ ಪೂರ್ತಿ ಆ ವಿಲೇಜ್ ಅವರು ಎಷ್ಟು 363 ಜನ ಎಲ್ಲ ವಿಷ್ಣುವಿ ಸಮುದಾಯದ ಹೋಗಿ ಅಪ್ಕೊಂಡಾಗ ಅದನ್ನು ಏನು ಅವರು ನೋಡ್ದೇನೆ ಸೈನಿಕರು ಎಲ್ಲನೂ ಕತ್ತರಿಸಿ ಬಿಸಾಕ್ತಾರೆ, ಅವ್ರನ್ನೂ ಸಮೇತ. ಅವಾಗ ರಾಜನಿಗೆ ಗೊತ್ತಾಗುತ್ತೆ. ಅವಾಗ ಅವರು ಬೇಜಾರಾಗಿ ವಾಪಸ್ಸು ಬೇಡ ಅಂತೇಳಿ ಆದೇಶ ಮಾಡಿ ಕಟ್ ಮಾಡೋದನ್ನ ನಿಲ್ಲಿಸಿ, ಅವಾಗಿಂದನೂ ಕಟ್ ಮಾಡೋದು ನಿಲ್ಲಿಸ್ತಾ ಇದ್ದಾರೆ. ಇಂಥ ಒಂದು ಬಲಿದಾನ ಮಾಡಿದಂಥ ನಮ್ಮ ದೇಶದಲ್ಲಿ ನಾವು ಬಲಿದಾನ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಲ್ವಾ. ನಾವು ಆ ಲೆವೆಲ್ಗೆ ಹೋಗ್ಲೇ ಇದ್ದೀವಿ. ಸಣ್ಣ ಪುಟ್ಟ ಈಗ ಹೇಳಿದ್ರಲ್ಲ, ಒಂದು ನಮ್ಮ ಬರ್ತಡೇ ಒಂದು ಗಿಡ ನೆಡ್ಬೋದು, ಆಗುತ್ತಲ್ಲ, ಅದು ಪೋಷಿಸ್ಬೋದಾ?
ಈಗ ಇಲ್ಲಿ ನೀರು ಹರಿತಿರ್ತಿಲ್ಲ, ಇಲ್ಲಿ ಆನ್ ಮಾಡಿರ್ತೀರ, ಅದನ್ನ ಆಫ್ ಮಾಡ್ಬೋದಲ್ವಾ? ಅದರಿಂದ ನಮಗೆ ಆಗಲ್ಲ ನೀರು. ವಿದ್ಯುತ್ ಶಕ್ತಿ ಆನ್ ಮಾಡಿರ್ತೀರ ಲೈಟು, ಅದು ಯೂಸ್ ಇಲ್ಲ ಅಂದರೆ ಆಫ್ ಮಾಡಬೇಕು. ಸಣ್ಣ ಪುಟ್ಟ ನೀವು ಪ್ಲಾಸ್ಟಿಕ್ನ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇರ್ತಾವಲ್ಲ ಅವನ್ನ ಅವಾಯ್ಡ್ ಮಾಡಬೇಕು. ಚೀಲ ಇರ್ತಾವಲ್ಲ ಅವನ್ನ ತೊಗೊಂಡು ಹೋಗ್ಬೇಕು ನಾವು. ಈ ಥರ ನಾವು ದೊಡ್ಡ ನಮಗೆ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಸಣ್ಣದರಲ್ಲೇ ನಾವು ಒಂದು ಮಾಡಿದರೆ, ಕಂಟ್ರಿಬ್ಯೂಷನ್ ಕೊಟ್ಟರೆ ಪರಿಸರಕ್ಕೆ ತುಂಬ ಅನುಕೂಲ ಆಗುತ್ತೆ. ಈಗ ನಾವು ಹೇಳ್ತೀವಿ ಮರ ನಮಗೆ ಏನೇನು ಯೂಸ್ ಅಂತ ಹೇಳಿ, ಏನು ಯೂಸ್ ಮರದಿಂದ ಏನು ಉಪಯೋಗ? ಮತ್ತೆ ಅಲ್ಲಿ ನಮ್ಮಿಂದ ಮರಕ್ಕೆ ಏನು ಹೋಗುತ್ತೆ? ನಾವೇನು ಕೊಡ್ತೀವಿ ಮರಕ್ಕೆ? ನೀರು ಕೊಡದೇ ಇದ್ರು ಬೆಳೆಯುತ್ತದೆ. ಅಂದ್ರೆ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಮರ ಬೆಳೆಸ್ತೀವಿ ಹೊರತು ಅವಕ್ಕೂ ಸ್ವಾರ್ಥಕ್ಕೋಸ್ಕರ ನಾವೇನು ಬೆಳೆಸ್ತಾ ಇಲ್ಲ. ನಾವು ಬಿಟ್ಟರು ಫಾರೆಸ್ಟ್ ಆಗ್ಬಿಡುತ್ತೆ. ಹಂಗಿದ್ದಾಗ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರನಾದ್ರೂ ಅಟ್ಲೀಸ್ಟ್ ನಮಗೆ ಶುದ್ಧವಾದ ಗಾಳಿ, ನೀರು, ಬೆಳಕು ಬೇಕು, ನಮ್ಮ ಮುಂದಿನ ಪೀಳಿಗೆ ಬೇಕಂದ್ರೆ ಇದನ್ನ ನಾವು ಮಾಡಲೇಬೇಕು. ಮಾಡದೇ ಇದ್ರೆ ಇದೆಯಲ್ಲ, ಈ ಕಾಲ ಚೇಂಜ್ ಆಗ್ತಿದೆಯಲ್ಲ, ಈ ಥರ ನಮಗೆ ಮಳೆಗಾಲ ಬರ್ದೇನೆ ಇರ್ಬೋದು. ಮುಂದೆ ಗಾಳಿ